ಮೀಸಲಾತಿ ಇರುಕೂಡ್ದು. ಇದು ಪೂಜ್ಯ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿರೋದು. ಸಂವಿಧಾನದಲ್ಲಿ ಹೇಳಿದೆ ಧರ್ಮಾಧಾರಿತ ಮೀಸಲಾತಿ ಇರುಕೂಡ್ದು ಅಂತ. ಸುಪ್ರೀಂ ಕೋರ್ಟ್ ಹೇಳಿದೆ ಧರ್ಮಾಧಾರಿತ ಮೀಸಲಾತಿ ಇರುಕೂಡ್ದು ಅಂತ. ಅಂಬೇಡ್ಕರ್ನ ಬಿಟ್ಟು, ಸುಪ್ರೀಂ ಕೋರ್ಟ್ ಬಿಟ್ಟು, ಸಂವಿಧಾನವನ್ನು ಬಿಟ್ಟು 4% ನಾವು ಕೊಟ್ಟೇ ಕೊಡ್ತೀವಿ. ಯಾವ ನ್ಯಾಯ ಇದು? ಕೊಟ್ಬಿಡಿ 100% ಅವ್ರಿಗೇನೆ. ಬಜೆಟಲ್ಲಿ 100% ಅವ್ರಿಗೆ ಕೊಟ್ಬಿಡಿ. ಇನ್ನೇನು ಉಳಿದಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು? ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಪೂರ ತೆಗೆದುಬಿಟ್ರಿ. ಮೀಸಲಾತಿ ಅವರಿಗೆ ಕೊಡ್ತೀನಿ ಅಂತ ಹೇಳ್ತೀರಿ. ಇದು ಮುಸಲ್ಮಾನ್ ಗೂಂಡಾಗಳಿಗೆ ಸ್ವತಃ ಕಾಂಗ್ರೆಸ್ಸಿನ ಸರ್ಕಾರ ಒಂದು ರೀತಿ ಉತ್ತೇಜನ. ನೀವು ಮಾಡಿ, ನಾವು ನಿಮ್ಮ ಜೊತೆಗಿದ್ದೇವೆ, ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆ ನಾವಿದ್ದೇವೆ, ನೀವೇನು ಬೇಕಾದ್ರೂ ಮಾಡ್ಕೊಂಡೋಗಿ, ಮೀಸಲಾತಿ ಕೊಡ್ತೇವೆ, ನೀವು ಹಿಂದೂ ಹೆಣ್ಮಕ್ಳ ಜೊತೆ ಹೇಗೆ ಬೇಕಾದ್ರೂ ನಡ್ಕೊಳ್ಳಿ. ದೇಶದ ಮುಂದೆ ಕರ್ನಾಟಕ ರಾಜ್ಯವನ್ನು ಬೆತ್ತಲೆ ಮಾಡಿಬಿಟ್ರು ರಾಜ್ಯದ ಕಾಂಗ್ರೆಸ್ ಸರ್ಕಾರದವರು. ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮಾಡ್ತಾರಂತ ಕುತಂತ್ರ ರಾಜಕಾರಣ. ಹಿಂದೂ ಸಮಾಜ ಜಾಗೃತಿ ಆಗೇ ಆಗತ್ತೆ, ಇದರಲ್ಲಿ ಅನುಮಾನ ಇಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗಿ ಹೋಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಕುಟು ಅಂತ ಇದೆ ಜೀವ. ಇಲ್ಲಿಂದ ಏನಾದ್ರು ನೀವು ATM ಮಾಡ್ಕೊಳ್ಳಿ, ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಕಾನೂನು ಇದೆಯಲ್ಲ, ಸಂವಿಧಾನ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಇದೆಯಲ್ಲ, ಅಂಬೇಡ್ಕರ್ ಮಾತಿದೆಯಲ್ಲ, ಇದಕ್ಕಾರು ಬೆಲೆ ಕೊಡಿ. ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಿಂದೂ ಸಮಾಜದಲ್ಲಂಥ ಹೆಣ್ಮಕ್ಳ ಬಗ್ಗೆ ನೀವು ತಗೊಳ್ತೀರಂಥ ನಿರ್ಧಾರ ಇದು ನೇರವಾಗಿ ಮುಸಲ್ಮಾನರಿಗೆ ಸಂಪೂರ್ಣ ಸ್ವಾತಂತ್ರ್ಯ, ನೀವೇನು ಬೇಕಾದ್ರೂ ಮಾಡಿ ಅನ್ನೋಂಥ ಸ್ವಾತಂತ್ರ್ಯವನ್ನು ನೀವು ಕೊಡ್ತಾ ಇದ್ದೀರಾ. ಮೈಸೂರು ಉದಯಗಿರಿಲಿ ಏನಾಯಿತು? DYSP ಕಾರ್ಗೇನೆ ಸಿಕ್ಕಾಪಟ್ಟೆ ಕಲ್ಲು ಹೊಡಿತಾರೆ. ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿರ್ಬೋದು? ಉತ್ತರ ಕೊಡ್ತಾರೆ, ನಾವು ಇಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ, ಬೇಲ್ ತಗೊಂಡು ಹೊರಗೆ ಬರ್ತಾರೆ. ಇದೇ ಪರಿಸ್ಥಿತಿ ಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟದ ಸಚಿವರಿಗೆ ಇವತ್ತಿಲ್ಲ ನಾಳೆ ಜನ ಬೀದಿನಲ್ಲೇ ಅಟ್ಟಿಸ್ಕೊಂಡು ಹೊಡೆಯುವಂಥ ಸ್ಥಿತಿ ಬರುತ್ತೆ. ಹಿಂದೂ ಸಮಾಜವನ್ನು ಖಂಡಿತ ತಾತ್ಸಾರ ಮಾಡಬೇಡಿ. ಹಿಂದೂ ಸಮಾಜವನ್ನು ತಾತ್ಸಾರ ಮಾಡಿದ್ದಕ್ಕೋಸ್ಕರ ಯಾವ್ಯಾವ ರಾಜಕೀಯ ಪಕ್ಷಗಳು ತಾತ್ಸಾರ ಮಾಡಿದ್ವೋ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಮಣ್ಮುಕ್ಕೋಗಿದೆ. ನಾನು ಅದಕ್ಕೋಸ್ಕರ ಇದೊಂದು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯ ಮುಸ್ಲಿಂ ರಾಜ್ಯ ಮಾಡೋಕ್ಕೆ ಹೋಗಬೇಡಿ. ಕುವೆಂಪು ಹೆಸರು ದುರ್ಬಳಕೆ ಮಾಡ್ಕೋತಿದ್ದಾರೆ. ನಾಡಗೀತೆ ಮತ್ತೊಂದು ಸರಿ ಓದಿ. ನೀವು ಸಂವಿಧಾನ ಓದ್ರಿ, ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಓದ್ರಿ, DK ಶಿವಕುಮಾರ್ ಅವರೇ. ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನು ಓದ್ರಿ. BJP ಅಧ್ಯಕ್ಷರಿಗೆ ಒಂದು ಮಾತು ಇದೆ, ಉಪಮುಖ್ಯಮಂತ್ರಿಗಳಾಗಿದ್ದೀವಿ ಅಂತ ಅಂದ್ಕೊಂಡು ಪತ್ರಿಕೆ TV-ನಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ಕೊಂಡು ನಾಡಗೀತೆ ಓದಿ ಅಂತ ನೀವು ಹೇಳ್ಬಿಡ್ತಿದ್ದೀರಲ್ಲ. ಓದಿ, ನೀವು ಸಂವಿಧಾನ ಓದಿ. ಯಾವ ಸಂವಿಧಾನದಲ್ಲಿ ಎಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡಕೂಡ್ದು, ಧಾರ್ಮಿಕ ಮೀಸಲಾತಿ ನಮ್ಮ ದೇಶದಲ್ಲಿ ಇಲ್ಲ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಓದ್ರಿ. ರಾಜ್ಯದಲ್ಲಿ ಮುಸಲ್ಮಾನರು, ಹಿಂದೂಗಳು ನೆಮ್ಮದಿಯಿಂದ ಬದುಕಬೇಕು ಅನ್ನೋಂಥ ಅಪೇಕ್ಷೆ ಮುಸಲ್ಮಾನರಿಗೆ ಇದ್ದರೂ ಕೂಡ ನಿಮಗೆಲ್ಲ ಕೊಡ್ತೀವಿ ರೀ, ಹಿಂದೂಗಳ ಬಗ್ಗೆ ಹೆಂಗೆ ಬೇಕಾದ್ರೂ ದುರುಪಯೋಗ ಮಾಡ್ಕೊಳ್ಳಿ, ನಮ್ಮ ಓಟ್ ಹಾಕಿ.
ಇಷ್ಟರ ಮಟ್ಟಿಗೆ ರಾಜ್ಯದ ಮತದಾರನ ದುರ್ಬಳಕೆ ಮಾಡಿಕೊಡ್ತಿದ್ದಾರಲ್ಲ, ಇದನ್ನು ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಇದು ಕಾಂಗ್ರೆಸ್ಸಿನ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕೊನೆಯ ಇದೊಂದು ಸರ್ಕಾರ. ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಹೇಳುತ್ತೆ, ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದಕ್ಕೆ ಬಿಡಲ್ಲ. ಜನನೇ ತೀರ್ಮಾನ ಮಾಡ್ತಾರೆ.